ಹಿರಿಯರ ಕಾರ್ಯಕ್ರಮಗಳಿರ್ಬೋದು ಎಲ್ಲೂ ಸಹ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥ ಶ್ರೀಯುತ ರಾಜೇಶ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮನಸ್ಸಿಗೆ ಬಹಳ ತೃಪ್ತಿ ಕೊಡುವಂತ ಒಂದು ಸೇವಾ ಕಾರ್ಯಕ್ರಮದಲ್ಲಿ ನಾನಿವತ್ತು ಸರ್ಕಾರಿ ಉರ್ದು ಶಾಲೆಯಲ್ಲಿ ಭಾಗವಹಿಸುವಂತ ಅವಕಾಶ ಕೊಟ್ಟಂತ ಸಂದೇಶಕ್ಕೆ ನಾನು ಮೊದಲನೇ ಧನ್ಯವಾದವನ್ನ ಹೇಳ್ತಾ, ಕರೆದದ್ದು ರಾಘವೇಂದ್ರ ಮತ್ತು ಮಿತ್ರರು, ಅವ್ರಿಗೂ ಧನ್ಯವಾದವನ್ನ ಹೇಳ್ತಾ, ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಮೊಹಮ್ಮದ್ ಅಲಿ ಖಾನ್ ರವರೇ, ಮೇಡಮ್ ಇತ್ಯಾರ್ ಅವರೇ, ಸೇತುರಾಮ್ ಅವರೇ, ಮತ್ತು ಈ ಶಾಲೆಯ ಪ್ರಾಂಶುಪಾಲರಂತ ನೂರುಲ್ಲಾ ಮೇಡಮ್ ಅವರೇ ಮತ್ತು ಇತರ ಶಿಕ್ಷಕ ವರ್ಗದವರೇ, ನನ್ನೆಲ್ಲ ಆತ್ಮೀಯ ಪುಟಾಣಿಗಳೇ, ನಿಮ್ಮ ಮುಖದಲ್ಲಿರೋ ತೇಜಸ್ ನೋಡಿದ್ರೆ ನಮಗೆ ಆನಂದ ಆಗುತ್ತೆ. ನಾಳಿನ ಭವಿಷ್ಯ ಭಾರತವನ್ನು ಕಟ್ಟುವಂತ ಪ್ರಜೆಗಳಾಗಿ ನೀವು ಹೊರಹೊಮ್ಮುವಂಥವ್ರು. ಇಂಥ ಒಂದು ತೇಜಸ್ಸಿರುವಂತ ವಿದ್ಯಾರ್ಥಿಗಳಿಗೆ ಈ ಶಾಲೆ ಉರ್ದು ಶಾಲೆ ಆದರೂ ಕೂಡ ಇಂಗ್ಲಿಷು ಮತ್ತು ಕನ್ನಡ ಪರಿಣತಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು ಕೇಳಿದ್ರೆ ಮುಂದಿನ ಶಿಕ್ಷಣ ಏನ್ ಬೇಕು ಅನ್ನೋದನ್ನ ಶಿಕ್ಷಕರು ಬಹಳ ಪೂರಕವಾಗಿ ಮಾಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ. ಅದಕ್ಕೆ ನಿಮಗೆ ವಿಶೇಷ ಅಭಿನಂದನೆಗಳನ್ನ ನಿಮ್ಗೆ ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ ಬಂದವರೇ. ಪೂರ್ವಿಕರು ಇದನ್ನ ಈ ವಿದ್ಯೆ ಬರಬೇಕು, ಎಲ್ಲ ಮಕ್ಕಳಿಗೆ ಸಿಗಬೇಕು ಅನ್ನುವಂತ ಕಾರಣಕ್ಕೆ ಒಂದು ಕನ್ನಡ ಶಾಲೆ ಮತ್ತು ಒಂದು ಉರ್ದು ಶಾಲೆಯನ್ನ ಕೊಟ್ಟಂತ ನವಾಬ್ ಸಾಹೇಬ್ ಅವ್ರಿಗೂ ಕೂಡ ನಾನು ವಿಶೇಷ ಅಭಿನಂದನೆಗಳನ್ನ, ಅವರನ್ನ ಸ್ಮರಣೆಯನ್ನ ಮಾಡ್ತೀನಿ. ಒಂದು ನೋಡಿ, ಮನುಷ್ಯತ್ವದಿಂದ ಆಲೋಚನೆ ಮಾಡಿದಾಗ ಇವೆಲ್ಲ ಮಾಡ್ತಾನೆ ಅನ್ನುವಂಥದ್ದಕ್ಕೆ ಆ ಹಿರಿಯರ ಈ ಒಂದು ದೇಣಿಗೆ ಕಾರಣಕ್ಕಾಗಿ ಇವತ್ತು 54 ಮಕ್ಕಳು ಇವತ್ತು ನಮ್ಮ ಕಣ್ಣೆದುರಿಗೆ ಓದ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಒಂದು ಶಿಕ್ಷಣ ವ್ಯವಸ್ಥೆ ಒಂದು ಬಂದ್ರೆ ಎಲ್ಲವನ್ನ ನಾವು ದಾಟಬಲ್ಲೆವು. ಒಂದ್ಸತಿ ಮನುಷ್ಯಂಗೆ ಆ ಮೆಚುರಿಟಿ ಬರ್ಬೇಕಂದ್ರೆ ಶಿಕ್ಷಣ ಬೇಕು. ಶಿಕ್ಷಣ ಬಂದ್ರೆ ವರ್ಲ್ಡ್ ವೈಡ್ ನಾಲೆಡ್ಜ್ ಸಿಗುತ್ತೆ, ವಾಸ್ಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಎಲ್ಲ ಕಡೆ ಮೂವ್ಮೆಂಟ್ ಆಗುತ್ತೆ, ಎಲ್ಲವನ್ನು ಅರ್ಥಗಳು ಬರ್ತಾರೆ, ಪ್ರಶ್ನೆ ಮಾಡುವಂತ ಶಕ್ತಿ ಬರುತ್ತೆ. ಆ ಮೂಲಕ ಒಟ್ಟಾರೆ ಸಮಾಜವನ್ನ ಬೆಳವಣಿಗೆಗೆ ಪೂರಕವಾದಂತ ಹೆಜ್ಜೆಗಳನ್ನ ಏನ್ ಬೇಕಾದ್ರೂ ನೀವು ವಿಜ್ಞಾನಿಯಿಂದ ಹಿಡಿದು ಸಾಫ್ಟ್ವೇರ್ ಇಂಜಿನಿಯರ್ ಇಂದ ಹಿಡಿದು ಡಾಕ್ಟರ್ ಇಂದ ಹಿಡಿದು ಸಮಾಜ ಸುಧಾರಕರಿಂದ ಹಿಡಿದು ಎಲ್ಲವೂ ಆಗುವ ಲಕ್ಷಣಗಳು ನಿಮ್ಮೆಲ್ಲರಿಗೂ ಇದೆ. ಅಂದ್ರೆ ಅದಕ್ಕೊಂದು ಸರಿಯಾದ ದಾರಿ ಕೊಡಬೇಕು. ಆ ದಾರಿಗಾಗಿ ಈ ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು, ವಿಶೇಷವಾಗಿ ಕಡು ಬಡವರಿಗೆ ಬೆಳಕಾಗಿ ಶಿಕ್ಷಣವನ್ನ ಕೊಡ್ತಾ ಇರ್ತಕ್ಕಂಥ ಸಂಸ್ಥೆಗಳು, ಅದು ಕಾರಣಾಂತರಗಳಿಂದ ನೆಗ್ಲೆಕ್ಟ್ ಆಗಿದೆ. ನೆಗ್ಲೆಕ್ಟ್ ಆಗಿರೋದನ್ನ ಮತ್ತೆ ಬಡವರಿಗೆ ಸರ್ವರಿಗೂ ಶಿಕ್ಷಣ ಸಿಗಬೇಕು ಅಂದ್ರೆ ಅದನ್ನ ಪೋಷಣೆ ಮಾಡಿದಾಗ ಮಾತ್ರ ಸಾಧ್ಯ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಆದ್ಯತೆ ಕೊಡ್ಬೇಕಾದಲ್ಲಿ ನಾನು ಕೂಡ ನಿಮ್ ಜೊತೆಗೆ ಇರ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ, ಯಾರಿರ್ಲಿ, ಯಾವ ಧರ್ಮ ಇರ್ಲಿ, ಅದೆಲ್ಲಕ್ಕಿಂತ ಆಚೆ ಮನುಷ್ಯನಾಗಿ ನೋಡಿದಾಗ ಮಾತ್ರ ನಾವು ಹೆಚ್ಚು ಅರ್ಥಪೂರ್ಣವಾಗಿ ನಮ್ಮ ಬದುಕಿಗೆ ಒಂದು ಅರ್ಥ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂತ ಒಂದು ಪ್ರಯತ್ನವನ್ನ ನೀವು ಮಾಡಿದಂತ ನಿಮ್ಗೆಲ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಮತ್ತೊಮ್ಮೆ ಸಂದೇಶ್ ಮತ್ತು ಸ್ನೇಹಿತರಿಗೆ ವಿಶೇಷವಾದಂತ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಆ ಮಕ್ಕಳು ಸಂತೋಷದಲ್ಲಿ ನಾನು ಸಣ್ಣ ಕ್ಷಣದ ಭಾಗಿಯಾಗಿ ತೆರಳಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದ. 2016 ನಾನು ಈ ಸಂಸ್ಥೆಯಿಂದ ಶುರು ಮಾಡಿ ಗೌರ್ಮೆಂಟ್ ಸ್ಕೂಲ್ನೇ ಚೂಸ್ ಮಾಡ್ಕೊಂಡು, ಏನಕ್ಕೆ ಅಂದ್ರೆ ಪ್ರೈವೇಟ್ ಅಲ್ಲಿ ಅಂತಂದ್ರೆ ಮಕ್ಕಳಿಗೆ ತಂದೆ ತಾಯಿ ಜವಾಬ್ದಾರಿಗಳು, ಎಜುಕೇಶನ್ ರಿಲೇಟೆಡ್ ಆಗಿ ಎಲ್ಲ ಇರುತ್ತೆ. ಸೊ ಎಲ್ಲೋ ಒಂದ್ ಕಡೆ ನಾಳೆ ದಿನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳುಗಳು ನನಗೂ ಒಂದು ಒಳ್ಳೆ ವಿದ್ಯಾಭ್ಯಾಸ ಸಿಗ್ಲಿಲ್ವಲ್ಲ ಅಂತ ಕೊರಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸೊ ಎಜುಕೇಶನ್, ಏನಕ್ಕೆ ನಾನು ಎಜುಕೇಶನ್ ಅಂತ ಚೂಸ್ ಮಾಡಿಲ್ಲ ಅಂತಂದ್ರೆ, ಇವತ್ತು ಒಬ್ಬ ಮನುಷ್ಯ ಒಂದು ಉನ್ನತ ಸ್ಥಾನಕ್ಕೆ ಬರ್ಬೇಕು ಅಂತಂದ್ರೆ ಹಣ, ಕಾಸು, ಅಧಿಕಾರ ಏನೇ ಇರ್ಬೋದು, ಬಟ್ ಎಲ್ಲದಕ್ಕಿಂತ ಮೀರಿದ್ರು ಎಜುಕೇಶನ್. ಇವತ್ತು ನಾನು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತೀನಿ ಅಂದ್ರೆ ನನಗೆ ವಿದ್ಯಾಭ್ಯಾಸ ಇರೋದ್ರಿಂದ ನಾನು ಇವತ್ತು ನಾನು ಇವತ್ತು ಒಂದು ಕೆಲಸಕ್ಕೆ ಸೇರಿ ನನ್ನ ಕೈಲಾಗಿರುವಂತ ನನ್ನ ಸಮಾಜಕ್ಕೆ ಏನ್ ಕೊಡಕ್ಕಾಗತ್ತಂತ ನಾನು ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಎಜುಕೇಶನ್ ಇಸ್ ದ ಮೇನ್ ಟೂಲ್ ಫಾರ್ ಟು ಇಂಪ್ರೂವ್ ಅವರ್ ಲೈಫ್ ಸ್ಟೈಲ್. ಎಜುಕೇಶನ್ ನಾವು ಒಂದು ಉನ್ನತ ಸ್ಥಾನಕ್ಕೆ ಹೋಗಕ್ಕೆ ಎಜುಕೇಶನ್ ಮುಖ್ಯ ಅನ್ನೋ ಕಾರಣಕ್ಕೋಸ್ಕರ ಎಜುಕೇಶನ್ ಮಾಡಿಕೊಂಡು ಚೂಸ್ ಮಾಡ್ಕೊಂಡು ಇವತ್ತು ಆಲ್ಮೋಸ್ಟ್ 2016 ನಾನು ಸ್ಕೂಲ್ಸ್ಗಳಿಗೆ ಹಲವಾರು ಒಂದು 200 ಸ್ಕೂಲ್ ನನ್ನ ಎಂಟೈರ್ ಕರ್ನಾಟಕದಲ್ಲಿ ವಿಸಿಟ್ ಮಾಡಿದ್ದೀನಿ. ಸೊ ಏನಕ್ಕೆ ಸ್ಟೀಲ್ ವಾಟರ್ ಬಾಟ್ಲ್ ಈಗ 2 ವರ್ಷದಿಂದ ನಾನು ಚೂಸ್ ಮಾಡಿದೆ ಅಂದ್ರೆ, ಎಷ್ಟೋ ಸ್ಕೂಲ್ಗಳಿಗೆ ಹೋದಾಗ ನಾವು ಮುಂಚೆ ಬುಕ್ಸು, ಮೆಟೀರಿಯಲ್ಸ್, ಬುಕ್ಸು, ಪೆನ್ನು, ಎಕ್ಸಾಮ್ ಟೈಮ್ಗೆ ಮೆಟೀರಿಯಲ್ಸ್ ಎಲ್ಲ ಕೊಡ್ತಿದ್ರು. ಬಟ್ ಯಾವಾಗ ಸ್ಕೂಲ್ ಕೇಳಿದ್ರು ಮಕ್ಕಳುಗಳು ಬರ್ತಾ ಇಲ್ಲ, ಹುಷಾರಿಲ್ಲ, ಅದು ಅಂತ. ಸೊ ಅವಾಗ ಒಂದು 2 ವರ್ಷದಿಂದ ನಾನು ಸರ್ವೆ ಮಾಡಿದೆ ಸ್ಕೂಲ್ಗಳು, ಏನಕ್ಕೆ ಮಕ್ಕಳು ಹುಷಾರಿಲ್ಲ, ಏನಾಗುತ್ತೆ ಅಂದ್ರೆ ಹಳ್ಳಿ ಭಾಗದಲ್ಲೆಲ್ಲ ಬಿಸಿ ಊಟ ಅಂತೆಲ್ಲ ಕೊಡ್ತಾರೆ. ಸೊ ಆ ಭಾಗದಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲೇ ಅಡಿಗೆ ಮಾಡಿ ಅಲ್ಲ, ಯಾರು ನೀರಿನ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ. ಇಷ್ಟು ಇನ್ನೂ ಹಳ್ಳಿಗೂ ಸ್ಕೂಲ್ಗಳಲ್ಲಿ ಸಿಂಟ್ಯಾಕ್ಸ್ ನೀರಲ್ಲಿ ಮತ್ತೆ ಟ್ಯಾಪ್ ನೀರಲ್ಲಿ ನೀರು ಕುಡಿತಾರೆ. ಸೊ ಆಲ್ಮೋಸ್ಟ್ ನೀರು ಕುಡಿಯೋದ್ರಿಂದ ಆರೋಗ್ಯ ಹಾಳಾಗುತ್ತೆ. ಸೊ ಅವ್ರು ಆರೋಗ್ಯವಾಗಿ ಇದ್ರೆ ತಾನೇ ಸ್ಕೂಲ್ಗೆ ಬರೋಕ್ಕಾಗೋದು.
ಒಂದು ಎಜುಕೇಶನ್ ರಿಲೇಟೆಡ್ ಆಗಿ ಅವನು ಓದಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಸ್ಟೀಲ್ ವಾಟರ್ ಬಾಟಲ್. ಸೊ ಎಲ್ಲರೂ ಒಳ್ಳೆ ನೀರನ್ನ ತಗೊಂಡ್ಬಂದು ಒಳ್ಳೆ ನೀರು ಆರೋಗ್ಯವಾಗಿ ಮತ್ತೆ ಚಿಕ್ಕದಿಂದ ಪ್ಲಾಸ್ಟಿಕ್ ಮುಕ್ತ ಹಾಕ್ಬೇಕು ಅನ್ನೋ ಕಾರಣದಿಂದನೂ ಸ್ಟೀಲ್ ವಾಟರ್ ಬಾಟಲ್ ನಾವು ಬಳಸ್ತಾ ಇರೋದು, ಕೊಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು. ನಾವು ಎಲ್ಲ ಡೋನರ್ಸ್ಗಳಿಗೂ ಇದಕ್ಕೆ, ಯಾಕಂದ್ರೆ ಒಬ್ಬನಿಂದ ಅಂತಲ್ಲ, ನನ್ನದೇ ಆದ ಮನದಿಂದ ನನಗೆ ಮಾಡಿರುವಂತ ನಾ ಎಲ್ಲ ಡೋನರ್ಸ್ಗೂ ಹೇಳ್ತೀನಿ. ಮತ್ತೆ ಅರ್ಜುನ್ ಅವ್ರಿಗೆ ನಮ್ಮ ಮಾತಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸರ್.